ಮದ್ಯ ಮಾರಾಟವನ್ನು ಬಂದ್ ಮಾಡಬೇಕು ಅಂತೇಳಿ ಏನು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆ ಲಿಕ್ಕರ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಅದನ್ನ ಬಂದ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪತ್ರಿಕಾ ಪ್ರಕಟಣೆ ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರ್ಬೋದು, ನಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ಕೊಳ್ತೇನೆ. ಹಾಗೂ ಶೇಖರ್ ಅವರು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಶ್ರೀ ಹನುಮಂತೇಗೌಡರು ಮತ್ತು ಶ್ರೀ ಪಿ ದೇವರಾಜಣ್ಣವರು, ಎನ್ ವಿ ಕೃಷ್ಣಪ್ಪನವರು ಮತ್ತು ಸಿ ಜೆ ಗಂಗಾಧರ್ ಅವರು, ಇನ್ನೂ ಹಲವಾರು ಮುಖಂಡರು ಈ ಸಭೆಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತ. ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ನಾವು ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ಸ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಈ ದಿನ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಿದ್ದೇವೆ. ಕಾರಣ ಇಷ್ಟೇ, ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಬೆಂಗಳೂರು ಇವರು 20/11/24 ಕರೆ ನೀಡಿರುವ ಬಂದನ್ನು ವಿರೋಧಿಸುವ ಬಗ್ಗೆ ಈ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದೇವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ 20/11/24 ಮದ್ಯ ಮಾರಾಟ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸಿ ನಮ್ಮ ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಮೈಸೂರು ಇದರ ವತಿಯಿಂದ ದಿನಾಂಕ 7/11/24 ಕರ್ನಾಟಕ ರಾಜ್ಯ ಬೆಂಗಳೂರಿಗೆ ಪತ್ರಿಕಾಗೋಷ್ಠಿ ನಡೆಸಿರುವುದು ಸರಿಯಷ್ಟೇ. ದಿನಾಂಕ 11/11/24 ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ 5 ಅಂಶಗಳ ಬೇಡಿಕೆಯನ್ನು ಸಲ್ಲಿಸಿ ನಮ್ಮ ಸನ್ನದ್ಧದಾರರ ಈ ಬೇಡಿಕೆಗಳನ್ನು ಶ್ರೀಗಢದಲ್ಲೇ ಕಾರ್ಯರೂಪಕ್ಕೆ ತರಬೇಕೆಂದು ಮನವಿ ಸಲ್ಲಿಸಿರುತ್ತೇವೆ. ದಿನಾಂಕ 14/11/24 ಮಾನ್ಯ ಅಬ್ಕಾರಿ ಆಯುಕ್ತರು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರವರಿಗೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರವರು ದಿನಾಂಕ 20/11/24 ಮದ್ಯ ಮಾರಾಟ ಬಗ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಸನ್ನದ್ಧದಾರಗಳು ಮದ್ಯ ಮಾರಾಟ ಬಂದ್ ಮಾಡುವುದಿಲ್ಲವೆಂದು ಮನವಿ ಹಾಗೂ ಈ ನಕಲಿ ಸಂಘದ ಮೇಲೆ ದೂರು ಸಲ್ಲಿಸಿರುತ್ತೇವೆ. ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು 2002-03 ನೋಂದಣಿಯಾಗಿರುವುದು ಸರಿಯಷ್ಟೇ. ಅಲ್ಲಿಂದ 2024 ಸಂಘದ ಬಗ್ಗೆ ಯಾವುದೇ ಲೆಕ್ಕ ಪರಿಶೋಧನಾ ವರದಿಯಾಗಲಿ ಸಂಘದ ನವೀಕರಣವಾಗಲಿ ಮಾಡಿರುವುದಿಲ್ಲ. ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದು ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ 1ನೇ ವಲಯ, ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ 2ನೇ ವಲಯ ಬೆಂಗಳೂರು ಇವರುಗಳು ದೃಢೀಕರಣ ಪತ್ರ ನೀಡಿರುತ್ತಾರೆ. ನಮ್ಮ ಸಂಸ್ಥೆಯ ಇದರ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ಇವರುಗಳ ಮೇಲೆ ದೂರು ಸಲ್ಲಿಸಿರುತ್ತೇವೆ. ಈ ಸಂಘವು ಕೇವಲ 2 ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ಮತ್ತು ಕಾರ್ಯದರ್ಶಿಯಾದ ಬಿ ಗೋವಿಂದರಾಜ್ ಹೆಗಡೆ ಸನ್ನದ್ಧದಾರರುಗಳಿಗೆ ಅಸ್ತ ವಸೂಲಾತಿಗಾಗಿ ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡಲು ಹಾಗೂ ಸರ್ಕಾರವನ್ನು ಮುಜುಗೂಡು ಮಾಡಲು ಸಂಘವನ್ನು ಮಾಡಿಕೊಂಡಿರುತ್ತಾರೆ. ಈ ಸಂಘದಿಂದ ಇಲ್ಲಿಯವರೆಗೂ ಸನ್ನದ್ಧದಾರರುಗಳಿಗೆ ಯಾವುದೇ ರೀತಿಯ ಅನುಕೂಲವಾಗಿರುವುದಿಲ್ಲ. ಈ ಸಂಘದಿಂದ ಅನುಕೂಲವಾಗಿರುವುದು ಕೇವಲ 2 ಮಾತ್ರ. ಮದ್ಯ ಮಾರಾಟ ನಮ್ಮ ಜೀವನದ ನಿತ್ಯ ಕಾಯಕವಾಗಿರುತ್ತದೆ. ಅಬಕಾರಿ ಅಧಿಕಾರಿಗಳು, ನೌಕರರುಗಳು ವರ್ಗಾವಣೆ ಮಾಡುವುದು ಬಿಡುವುದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ. ರಾಜ್ಯ ಸನ್ನದ್ಧದಾರರಿಂದ ಅಬಕಾರಿ ಅಧಿಕಾರಿಗಳಿಗೆ ಹಾಗೂ ಸಚಿವರುಗಳಿಗೆ ಈ ಸಂಘವು 500ರಿಂದ 600 ಕೋಟಿ ಲಂಚದ ರೂಪದಲ್ಲಿ ಹಣ ನೀಡಿರುತ್ತೇವೆಂದು ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ. ಈ ನಕಲಿ ಸಂಘವು ನೀಡಿರುವ ಹೇಳಿಕೆಯಿಂದ ಮಹಾರಾಷ್ಟ್ರ ಚುನಾವಣಾ ಪ್ರಚಾರವಾಗಿ ನಮ್ಮ ಸನ್ನದ್ಧದಾರರಿಗೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಉಂಟು ಮಾಡಲು ಅನುವು ಮಾಡಿಕೊಟ್ಟಿರುತ್ತಾರೆ. ಸರ್ಕಾರಕ್ಕೆ ಹಣ ನೀಡಿರುವ ದಾಖಲೆಗಳಿದ್ದಲ್ಲಿ ಬಹಿರಂಗಪಡಿಸಲಿ ಎನ್ನುವುದು ನಮ್ಮ ಮನವಿ. ಆದುದರಿಂದ ನಮ್ಮ ಸನ್ನದ್ಧದಾರರ ಹಿತದೃಷ್ಟಿಯಿಂದ ಮದ್ಯ ಮಾರಾಟ ಬಂದ್ ಮಾಡುವುದನ್ನು ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯು ವಿರೋಧಿಸಿ ದಿನನಿತ್ಯದಂತೆ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟನ್ನು ನಡೆಸುತ್ತೇವೆ ಎಂದು ನಾವುಗಳು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡುತ್ತಿದ್ದೇವೆ. ನಿಮ್ಮೆಲ್ರಿಗೂ 11/11/24 ನಾವು ಮುಖ್ಯಮಂತ್ರಿಗಳಿಗೆ 5 ಅಂಶಗಳ ಬೇಡಿಕೆ ಸಲ್ಲಿಸಿರುವ ಮನವಿ ಕಾಪಿ
ಹಾಗೂ 14/11/24ರಂದು ಮನೆ ಅಬ್ಕಾರಿ ಆಯುಕ್ತರಿಗೆ ಮತ್ತು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನೀಡಿರುವ ಜೆರಾಕ್ಸ್ ಪ್ರತಿ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲದಿರುವ ಬಗ್ಗೆ ಸಹಕಾರ ಸಂಘಗಳ ಉಪನಿಬಂಧಕರು ಬೆಂಗಳೂರು ವಲಯ 1 ಮತ್ತು ವಲಯ 2ರ ನೀಡಿರುವ ಜೆರಾಕ್ಸ್ ಪ್ರತಿಯನ್ನು ನೀಡಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ನಮ್ದು ಸುಮಾರು 13,000 ಲಿಕ್ಕರ್ ಶಾಪ್ಗಳಿದೆ. ಎಲ್ಲರೂ ಒಂದೇ, ನಮ್ದು ಯಾವುದು ಅವ್ರದ್ದು ನಮ್ದು ಅನ್ನೋದು ಯಾವುದು ಇಲ್ಲ ಇದರಲ್ಲಿ. ಆದರೆ ಅವರು ಸರ್ಕಾರದಿಂದ 500-600 ಕೋಟಿ ನಾವು ಲಿಕ್ಕರ್ ಅವರಿಂದ ಲಂಚ ಹೋಗುತ್ತೆ ಅಂತ ಹೇಳಿರೋದು ಅದು ಬಹಳ ಅಪರಾಧ ಆಗಿದೆ. ಯಾಕೆಂದ್ರೆ ನಾವೆಲ್ಲ ಸಣ್ಣದಾರರು, ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡೋಂಥವ್ರು. ನಾವು 500-600 ಕೋಟಿ ರೂಪಾಯಿ ಲಂಚ ಕೊಡ್ತೀವಿ ಅಂದ್ರೆ ಅಲ್ಲಿ ನಾವು ಎಷ್ಟು ಕೋಟಿಗಟ್ಟಲೆ ವ್ಯವಹಾರ ಮಾಡಿರ್ಬೋದು. ಅದನ್ನು ಅವ್ರು ಯಾವ ರೀತಿ ಹೇಳಿದ್ರು, ಅವ್ರು ಯಾರು ಕೊಟ್ಟರು ಲಂಚ ಕೊಟ್ಟಿದ್ರೆ ಅದನ್ನು ಬಂದು ಪ್ರೂವ್ ಮಾಡಲಿ, ನಾವು ಅವರಿಂದ ನಿಂತ್ಕೊತೀವಿ. ಅವ್ರು ಲಂಚ ಕೊಡ್ತಿದ್ರು ಅವ್ರು ವೈಯಕ್ತಿಕ, ಅವರು ಏನೋ ಕಲೆಕ್ಷನ್ ಮಾಡಿ ಕೊಟ್ಟಿದ್ರೆ ಅದನ್ನು ತಿಳಿಸ್ತೀವಿ, ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ. ಸರ್, ಅಬ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಹೇಳಿರೋದೇನು, ಲಂಚ ಕೊಟ್ಟಿದ್ದೀವಿ, ಅಧಿಕಾರಿಗಳು ಟ್ರಾನ್ಸ್ಫರಲ್ಲಿ ಇರ್ತಾರೆ. ಟ್ರಾನ್ಸ್ಫರ್ಗೂ ನಮ್ಮ ವ್ಯಾಪಾರಸ್ಥರಿಗೂ ಸಂಬಂಧ ಏನು? ನಾವು ವ್ಯಾಪಾರ ಮಾಡೋದು ನಮಗೆ ಈಗ ಸನ್ಮಾನ್ಯ ಅಧ್ಯಕ್ಷರಾದ ಗುರುಸ್ವಾಮಿ ಅವರು ಏನು ವೈನ್ ಮರ್ಚೆಂಟ್ ಆಫ್ ಅಧ್ಯಕ್ಷರು ಅಂತ ಹೇಳ್ತಾರೆ, ಅವ್ರಿಗೆ ಒಂದು 4 ತಿಂಗಳಿಂದ ಇಲ್ಲಿ ಒಂದು CL7 ಮಾಡಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರು ಎಷ್ಟು ಲಂಚ ಕೊಟ್ಟು ಮಾಡಿಸ್ಕೊಂಡ್ರು ಅಂತ ಅವ್ರು ಹೇಳಿ ಮಾಧ್ಯಮದ ಮುಂದೆ. ಯಾರಿಗೆ ಕೊಟ್ರು ಅಂತ ಹೇಳಿ ನಾವು ಅವ್ರ ಹಿಂದೆ ನಿಂತ್ಕೊತೀವಿ. ಅವ್ರು ಪ್ರೂವ್ ಮಾಡಲಿ, ಗಾಳಿಯಲ್ಲಿ ಗುಂಡೊಡಿಯೋದಕ್ಕೆ ಅವ್ರು ಪ್ರೂವ್ ಮಾಡಲಿ, ನಾವು ಅವರಿಂದ ನಿಂತ್ಕೋತೀವಿ. ಗುರುಸ್ವಾಮಿ ಅವ್ರು ಲಂಚ ಕೊಟ್ಟಿದ್ರೆ ನಾವೆಲ್ಲರೂ ನಾವು ಸನ್ನದ್ಧಾರರೆಲ್ಲ ಒಂದೇ, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವೆಲ್ಲರೂ ಒಂದೇ. ಅಲ್ಲ, ನಾವು ಹೇಳೋದು ಅದನ್ನು ಉತ್ತರ ಕೊಡ್ತಾರೆ. ಒಂದೇ ನಿಮಿಷ ತಮ್ಮ ಉತ್ತರ ಕೇಳ್ತೀವಿ. ನಾವು ನಮ್ಮಲ್ಲಿ ಇಲ್ಲಿವರೆಗೆ ನಾವು ಲೈಸೆನ್ಸ್ ಎಷ್ಟಿದ್ದೀವಿ, ನಾವು CL7 ಸ್ಟಾರ್ಟ್ ಆಗಿರೋದೇ 1 ವರ್ಷದಿಂದ. ಈ ಮೈಸೂರು ನಗರದಲ್ಲಿ ಎಂಟೈರ್ ಮೈಸೂರು ನಗರ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತೆಲ್ಲ ಆಗಿದ್ರೆ ಒಂದು 10ರಿಂದ 15 ಲೈಸೆನ್ಸ್ ಆಗಿರ್ಬೋದು. ಆಲ್ ಓವರ್ ಕರ್ನಾಟಕ ಲೆಕ್ಕ ಹಾಕಿದ್ರೆ ಒಂದು 200 ಲೈಸೆನ್ಸ್ ಆಗಿರ್ಬೋದು. ಇದು 16,000 ಲೈಸೆನ್ಸ್ ಬಂದಿಲ್ಲ ನಮಗೆ, ಅಥವಾ 16,000 ಲೈಸೆನ್ಸ್ಗಳಿಗೆ ನಾವು ದುಡ್ಡು ಕಲೆಕ್ಟ್ ಮಾಡಿಲ್ಲ. ಈಗ ಒಬ್ಬರಿಗೆ ದುಡ್ಡು ನಾವು ಕೊಡಬೇಕು, ಅಧಿಕಾರಿ ವರ್ಗಕ್ಕೋ ಅಥವಾ ಎಕ್ಸೈಸ್ ಮಿನಿಸ್ಟ್ರಿಗೆ ದುಡ್ಡು ಕೊಡಬೇಕು ಅಂದರೆ ಯಾರು ಕೊಡೋರಿದ್ದಾರೆ? ನಾವು ಲಿಕ್ಕರ್ ಅಸೋಸಿಯೇಷನ್ನಿಂದ ಕಲೆಕ್ಟ್ ಮಾಡಿ ಕೊಡಬೇಕು. ಇಲ್ಲಿ ಲಿಕ್ಕರ್ ಅಸೋಸಿಯೇಷನ್ 2 ಇಲ್ಲ, ಒಂದೇ ಇರೋದು. ಅದು ಎಕ್ಸೈಸ್ ಲಿಕ್ಕರ್ ಅಸೋಸಿಯೇಷನ್ ಅಂತ ಏನು ಮಾಡ್ಕೊಂಡಿದ್ದೀವಿ, ಅದಕ್ಕೆ ಗುರುಸ್ವಾಮಿ ಅವರೇ ಅಧ್ಯಕ್ಷರು, ಅದರಲ್ಲಿ 2ನೇ ಮಾತಿಲ್ಲ. ಆದರೆ ಅವರು ನಮ್ಮ ಅಧಿಕಾರ ಬಿಟ್ಟು, ಅಂದರೆ ನಮ್ಮನ್ನು ಬಿಟ್ಟು ಅವರು ವೈಯಕ್ತಿಕ ಹೇಳಿಕೆಗಳು ಕೊಡ್ತಾ ಇದ್ದಾರಲ್ಲ, ಅದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಎಕ್ಸೈಸ್ನವ್ರಿಗೆ, ಮತ್ತು ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದರಿಂದ ಉಪಯೋಗ ಪಡೀಲಿಕ್ಕೆ ಈ ಗುರುಸ್ವಾಮಿ ಅವರು ಮತ್ತು ಗೋವಿಂದರಾಜ್ ಹೆಗಡೆ ಅವರು ಪ್ಲಾನ್ ಮಾಡ್ತಾ ಇರೋದು. ಅಲ್ಲ, ಯಾವ ಥರ ಉಪಯೋಗ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಗೋಪಾಲಯ್ಯ ಬಂದಾಗಲೂ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾವುದೋ ಬೇಡಿಕೆ ಇಡ್ತಾರೆ. ಈಗ ಅವ್ರದ್ದು ಯಾವುದೋ ಉದಾಹರಣೆಗೆ ನಿಮ್ಗೆ ಒಂದು ಹೇಳ್ತೀನಿ. ಗುರುಸ್ವಾಮಿ ಅವ್ರದ್ದು ಒಂದು ಅಂಗಡಿ KR ನಗರದಿಂದ ಮೈಸೂರಿಗೆ ಶಿಫ್ಟ್ ಆಯಿತು. ಕಾನೂನು ಚೌಕಟ್ಟಲ್ಲಿ ಅದನ್ನು ಶಿಫ್ಟ್ ಮಾಡೋಂಗಿಲ್ಲ. ಅಂದಿನ ಅಧಿಕಾರಿಗಳಿಗೆ ಎದುರಿಸಿ ಶಿಫ್ಟ್ ಮಾಡ್ಕೊಂಡ್ರು. ನೋಟಿಸ್ ಕೊಟ್ಟಿದ್ದಾರೆ, ತೆಗೆಯಕ್ಕೆ ಆದೇಶ ಆಗಿದೆ. ಅದು ಯಾವಾಗ ಆಗಿದೆ? ಅಕ್ಟೋಬರ್ 31ನೇ ತಾರೀಕು. ಸೊ ಅದಕ್ಕೆ ಅವರು ಅಧಿಕಾರಿಗಳಿಗೆ ಅಲ್ಲೊಂದು ಚೇರ್ ಕೊಡಪ್ಪ, ಅಧಿಕಾರಿಗಳಿಗೆ ಅವ್ರು ಏನು ಹೇಳಿದ್ರು, ಇದನ್ನು ಮಾಡಬೇಡಿ ಎಂದರು. ಇವರು ನಮ್ಮ ಇನ್ನೊಬ್ರು ಲೋಕಾಯುಕ್ತಕ್ಕೆ ಹೋಗಿದ್ರಲ್ಲ, ಅವರು ಲೋಕಾಯುಕ್ತಲ್ಲಿ ಅವ್ರು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಅವರು ಅದನ್ನು ರದ್ದುಪಡಿಸಿ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ಎಲ್ಲಿತ್ತು ಅಲ್ಲಿಗೆ ವರ್ಗಾವಣೆ ಮಾಡ್ಕೊಳ್ಳಿ ಅಂತ. ಯಾವಾಗ ಇವ್ರ ಕೆಲಸಗಳು ಆಗಲ್ಲ ಅಧಿಕಾರಿಗಳ ಹತ್ರ, ಆಗ ಒಂದೇ ಅಸ್ತ್ರ, ನಾವು ಸ್ಟ್ರೈಕ್ ಮಾಡ್ತೀವಿ, ನಾವೆಲ್ಲ ಸನ್ನದ್ಧಾರ. ಈಗ ಅವರು
ಈ ಸ್ಟ್ರೈಕ್ಗೆ ಕೇಳಿದಾರಲ್ಲ, ಇದೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಸನ್ನದ್ಧರು ಒಪ್ಪಿಗೆ ತಗೊಂಡು ಅವರೆಲ್ಲ ಸ್ಟ್ರೈಕ್ ಘೋಷಣೆ ಮಾಡಿದ್ರೆ ಎಲ್ಲರೂ ಬೆಂಬಲ ಕೊಡಕ್ ರೆಡಿ ಇತ್ತು. ಹೌದು ಹೌದು, ಅದು ಮತ್ತೆ ಸರ್ಕಾರಕ್ಕೆ ಇವರು ಏನು ಅನ್ನೋದು ತೋರಿಸ್ಬೇಕು, ಆ ಮಂತ್ರಿಗಳಿಗೆ ತೋರಿಸ್ಬೇಕು, ಭಯನ ತೋರಿಸ್ಬೇಕು, ಇವ್ರು ಹೇಳಿದ ಕೆಲಸ ಆಗ್ಬೇಕು. ಇದು ಹಿಂದಿನ ದಿನದಲ್ಲೂ ನಡ್ಕೊಂಡ್ ಬಂದಿದೆ. ಈಗ ಅವ್ರಿಗೆ ಮಾತ್ರ ತೊಂದರೆ, ಇನ್ಯಾರಿಗೂ ತೊಂದರೆ ಇಲ್ಲ ಅಂದ್ರೆ ಏನು? ನಾವ್ಯಾರು ಬಂದ್ ಮಾಡಲ್ಲ, ನಾವು ಮಾಡಲ್ಲ. ನಮ್ದೆಲ್ಲ ಒಂದೇ ನಿರ್ಧಾರ. ನಮ್ದು ಒಂದೇ ನಿಲುವಿದೆ. ಒಂದು ವೇಳೆ ನಮಗೇನಾದ್ರು ಅಂಗಡಿಗಳಿಗೆ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಮುಖಾಂತರ ಉತ್ತರ ಹೇಳ್ಬಿಸ್ಬೇಕಾಗುತ್ತೆ ಅವ್ರಿಗೆಲ್ಲರಿಗೂ. ನಮ್ಮ ಅಂಗಡಿಗಳ ಮುಂದೆ ಬಂದು ಸ್ಟ್ರೈಕ್ ಮಾಡೋದು. ಚಾಮರಾಜನಗರ, ಮೈಸೂರು, ಚಾಮರಾಜನಗರ, ಮೈಸೂರು ಎಲ್ಲ ಕಡೆನೂ ಯಾರು ಬಂದ್ ಮಾಡಲ್ಲ. ಎಲ್ಲರೂ ಅವ್ರ ಮೀಟಿಂಗ್ ನಿನ್ನೆ ಈಗ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು. CL7 ರಾಜ್ಯ ಮಟ್ಟದ ಸಂಘದವರು ಮೀಟಿಂಗ್ ಮಾಡಿ ಅವರು ಈ ಬಂದ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ, ದಾವಣಗೆರೆಯಲ್ಲಿ ಮಾಡೋರೆ, ಬೆಳಗಾಮಲ್ಲಿ ನಾಳೆ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ಬಂದಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಪರ ವಿರೋಧ ಇಲ್ಲ. ನಾವು ಸರ್ಕಾರದ ಜೊತೆಲಿದ್ದೀವಿ. ಸರ್ಕಾರ ಈಗ ನಮ್ಗೆ ನಮ್ಮ 5 ಬೇಡಿಕೆ ಕೊಟ್ಟಿದ್ದೀವಿ. ನಾವು 10% ನಮ್ಗೇನು ಮಾರ್ಜಿನ್ ಕೊಡ್ತಿದ್ದಾರೆ ಅದನ್ನ ಕನಿಷ್ಠ 15% ಕೊಡಿ. ನಮ್ಗೆ 10% ಕೊಡೋದ್ರಲ್ಲಿ 5% ಖರ್ಚು ಹೆಚ್ಚಾಗಿ ಹೋಗುತ್ತೆ. ನಮ್ಗೇನು ಜೀವನ ಮಾಡಕ್ ಕಷ್ಟ ಆಗ್ತಾ ಇದೆ. ಏನೋ ಒಂದು ಅಂಗಡಿಲಿ 1.5-2 ಲಕ್ಷ ಬಿಸ್ನೆಸ್ ಬರೋ ಜಾಗದಲ್ಲಿ ಅಂಗಡಿಯವ್ರು ನಡೆಸ್ತಾರೆ. ಬೇರೆ ಅಂಗಡಿಗಳವ್ರು 60,000 50,000 ವ್ಯಾಪಾರ ಬರೋ ಜಾಗದಲ್ಲಿ ವ್ಯಾಪಾರಸ್ಥರು ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರಿಂದ ನಮಗೆ ಕನಿಷ್ಠ 15% ಕೊಡಿ ಅಂತ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿದ್ದೀವಿ. ಅವರು ಅದಕ್ಕೆ ಸಂಸಿದ್ದಾರೆ. ಬಜೆಟ್ ಸೆಕ್ಷನ್ ಅಲ್ಲಿ ಬಂದಾಗ ಅದನ್ನ ನಾವು ಕಾರ್ಯರೂಪಕ್ಕೆ ಕೊಡೋದಕ್ಕೆ ಚಿಂತೆ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇಲ್ಲ ಸರ್, ಅವರು ಒಂದು ನಿಮಿಷ, ಅವ್ರ ಬೇಡಿಕೆ ಏನು? ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವ್ರಿಗೆ ಕೇಳಿ ಮಾಡ್ಬೇಕಾ? ಸರ್ಕಾರದ ಕೆಲಸ ಏನು, ಇಲಾಖೆ ಕೆಲಸ ಏನು, ಅವ್ರ ಅಧಿಕಾರಿ ಅವ್ರು ಟ್ರಾನ್ಸ್ಫರ್ ಮಾಡ್ಕೊತಾರೆ. ಅದನ್ನ ಕೇಳಕ್ ನಾವು ವ್ಯಾಪಾರಸ್ಥರು ಯಾರು? ಸರ್, ಈ ರಾಜ್ಯದಲ್ಲಿ ಎಲ್ಲಾ ಇಲಾಖೆಯಲ್ಲಿ ಏನೇನು ನಡೀತಿದೆ ನಿಮ್ಮೆಲ್ರಿಗೂ ಗೊತ್ತು. ಬಟ್ ನಾವ್ಯಾರು ಕೊಟ್ಟಿಲ್ಲ. ನಮ್ಮ ಕೆಲಸ ಇಲ್ಲ ಸ್ವಾಮಿಗಳೇ, ಇವತ್ತು ಯಾರು ತಾವೇನು ಹೇಳ್ತಾ ಇದ್ರಿ ಎಕ್ಸೈಜಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ. ನಮ್ಮದು ಒಂಥರ ಮಡಿಕೆ ಥರ ಮಾಸು, ಕಲ್ಲು ಹೊಡೆದ್ರೆ ಹೊಡೆದೋಗ್ತೀವಿ. ಇದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅಂದರೆ ನಾವು ವ್ಯಾಪಾರ ಮಾಡ್ತೀವಿ, ಅವರು ನಮಗೆ ಸಹಕಾರ ಮಾಡ್ತಾರೆ. ಆದರೆ ಇದರಲ್ಲಿ ದುಡ್ಡು ಕೊಟ್ಟು ಸಹಕಾರ ಮಾಡ್ತಾರೆ ಅಂತಾರಲ್ಲ, ಅದು ಸುಳ್ಳು. ಇಲ್ಲ, ಇದು ಲಂಚದ ವಿಚಾರ ಇಲ್ಲ. ಇಲ್ಲಿ ಅವ್ರು ಏನು ಆಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ವಿರೋಧ ಇದ್ದೀವಿ ಅಷ್ಟೇ. ನಾವು ಲಂಚ ತಗೊಳ್ತಾರೆ ಅಂತ ನಾವಿಲ್ಲ ಅಂತ. ಅದೇ ಈ ಮೀಟಿಂಗು. ಈಗ ಈ ಮೀಟಿಂಗು ಅವ್ರು ಲಂಚ ತಗೊಂಡ್ರೆ ಅವ್ರು ಯಾರು ತಗೊಂಡವ್ರು ಹೇಳಿ, ಅವ್ರ ಹಿಂದೆ ನಾವು ನಿಂತ್ಕೋತೀವಿ, ಅವ್ರ ಜೊತೆ ನಾವೆಲ್ಲರೂ ಹೋಗ್ತೀವಿ. ಅದೇನು ಅಲ್ಲಿ ಕೇಳ್ತಾ ಹೇಳಿ ಮಾಸ್ವಾಮಿ ಹೇಳಿ. ಸುಳ್ಳು ಸಾರಾಸಕ್ತಾಗಿ ನಾವು ತೆಗಿತಾ ಇದೀವಿ. ಅದನ್ನ ಅವ್ರು ಲಂಚ ತಗೊಂಡಿಲ್ಲ ಅಂತ ನಾವು ಸಾರಾಸಕ್ತಾಗಿ ಹೇಳ್ತಾ ಇದೀವಿ. ಯಾರ್ದು ನೋಡಿ, ನಮ್ಮಲ್ಲಿ ಮಾಸ್ವಾಮಿ ಅದು ಗೊತ್ತಿಲ್ಲ. ಅವರು ನಮ್ಮ ಸನ್ನದ್ಧರ ಪರವಾಗಿ ಬೇಡಿಕೆ ಇಟ್ಟಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇದು ಬೇಡಿಕೆ ಇಟ್ಟಿರೋದು ನಮ್ಮ ಯಾರ ವೈಯಕ್ತಿಕದಲ್ಲ, ಸನ್ನದ್ಧರ ಪರವಾಗಿ. ಅವರು ಸನ್ನದ್ಧರ ಪರವಾಗಿ ಇಟ್ಟಿದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಒಂದು ಕೆಲಸ ಮಾಡಲಿ, ನಾಳೆ ಮೀಟಿಂಗ್ ಕರೆದ್ಬಿಟ್ಟು ಅವರು 700 ಕೋಟಿನೋ 500 ಕೋಟಿನೋ ನಾವು ಕೊಟ್ಟಿಲ್ಲ ಸರ್ಕಾರಕ್ಕೆ ಅಂತ ಹೇಳಿ ನಾವು ಅವ್ರ ಜೊತೆ ಬೆಂಬಲ ಮಾಡ್ತೀವಿ. ಒಂದು ದಿನ ಮದ್ಯ ಮಾರಾಟ ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಸರ್ಕಾರದ ಒತ್ತಡಕ್ಕೆ ಮಾಡೋದೇನಾದ್ರೂ ನೀವು? ಇಲ್ಲ, ನಮಗೂ ಅವ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ. ನಾವೆಲ್ಲ ವ್ಯಾಪಾರಸ್ಥರು, ನಾವು ಕಲೆ ಹಾಕಿ ನಾವು ಮಾತಾಡಿ ನಮ್ಮ ಜೀವನ ನಾವು ನೋಡ್ಕೋಬೇಕು ಅಂತೇಳಿ ನಾವು ಯಾರು ಬಂದ್ ಮಾಡಲ್ಲ. ಒಂದಿನ ಬಾಗ್ಲ ಹಾಕಿದ್ರೆ ನಮ್ಗೆ 2,000 ರೂಪಾಯಿ ಸರ್ಕಾರ ಶುಲ್ಕ ಕಟ್ತೀವಿ. ನಿಮ್ಗೆ ಮಾಡ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಸರ್, ಈಗ ಏನೇ ಒಂದು ಮಾಡ್ಬೇಕಾದ್ರೆ ನಮ್ಗೊಂದು ಅಸ್ತಿತ್ವ ಬೇಕು. ಅವ್ರ ಸಂಸ್ಥೆ ಅಸ್ತಿತ್ವದಲ್ಲೇ ಇಲ್ಲ ಅಂತ ಸಹಕಾರ ಇಲಾಖೆ ಕೊಟ್ಟವ್ರೆ. ಯಾವ ಇದರಲ್ಲಿ ಅವ್ರು ಮಾಡ್ತಾರೆ? ಈಗ ಅವ್ರ ಮೊದಲು ಅವ್ರ ಸಂಸ್ಥೆನ
ಈ ಕಾನೂನುಬದ್ಧವಾಗಿ ಏನೇನು ಮಾಡಬೇಕು ಮಾಡಿ ಆಮೇಲೆ ಸರ್ಕಾರ ಲಂಚ ತಗೊಂಡವರು ಬಿಟ್ಟವರು ಅವ್ರು ಹೇಳ್ಬೇಕಲ್ವ. ಹಾಂ. ಇಲ್ಲ, ನಾವೀಗ ಆಲ್ರೆಡಿ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಮಿಷನರ್ ಎಂಕ್ವೈರಿ ಮಾಡಲಿ, ನಾವು ಕೊಟ್ಟಿರೋ ಕಂಪ್ಲೇಂಟ್ ಸರಿನೋ ತಪ್ಪೋ, ಇಲ್ಲ ಅವ್ರು ಹೇಳಿರೋ ಸರಿನೋ ತಪ್ಪೋ ಅಂತ ಅವ್ರು ಎಂಕ್ವೈರಿ ಮಾಡಿ ಆಮೇಲೆ ರಿಪೋರ್ಟ್ ಬಂದಮೇಲೆ ನಾವು ಅವ್ರ ಮಾನಷ್ಟ ಮಕ್ಕಳೊಮ್ಮೆ ಹಾಕ್ಬೇಕೋ ಬೇಡ ಒಂದು ಚಿಂತೆ ಮಾಡ್ತೀವಿ. ಸರ್, ನಾವು ಬ್ಯಾಂಗ್ಳೂರ್ ಕಮಿಷನರ್ ಕೊಟ್ಟಿರೋದು ಕಂಪ್ಲೇಂಟ್. ಹಾಕ್ತೀವಿ. ಈಗ ಅದಕ್ಕೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಇದೆ ನೋಡಿ, ನಿಮ್ಮಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಪೊಲೀಸ್ ಕಮಿಷನರ್ ಅವರು ಎಂಕ್ವೈರಿ ಮಾಡ್ತಾರೆ. ಅವ್ರು ಎಂಕ್ವೈರಿ ಮಾಡಿ ಅವ್ರ ರಿಪೋರ್ಟ್ ಬಂದ ತಕ್ಷಣ ಅವ್ರು ನಮಗೆ ಕೊಡ್ತಾರೆ ರಿಪೋರ್ಟ್, ನಮಗೂ ಒಂದು ಕಾಪಿ ಕೊಡ್ತಾರೆ. ಅದು ಕೊಟ್ಟಾಗ ನಾವು ಡೆಪ್ರಮೇಷನ್ ಹಾಕ್ತೀವಿ. ಅದೇ ಈ ಕಾಪಿ ಕೊಟ್ಟಿದ್ದೀವಿ ನೋಡಿ, ಅಲ್ಲಿದೆ ನಿಮಗೆ. DRO ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರು ನಿನ್ನೆ ಕೊಟ್ಟಿರೋದು 2 ಇದ್ರವರು. ಅವರು ಹಿಂದೆ ರಿಜಿಸ್ಟರ್ ಮಾಡಿ ಜಾಗದವರು ಕೊಟ್ಟವ್ರೆ. ಈಗ ಎಲ್ಲಿ ಸಂಘ ಇದೆ ಅಂತೇಳಿ ಆಫೀಸ್ ಕೊಟ್ಟಿದ್ದಾರೆ, ಆ ಆಫೀಸ್ ಅವರು ತನಿಖೆ ಮಾಡಿ ಕೊಟ್ಟಿರೋಂಥ ಕಾಪಿ ನಮ್ದು ಅಧಿಕೃತ. ಸರ್, ಒಟ್ಟಾರೆ ನಾವು ಅವ್ರ ಬಂದ್ಗೆ ವಿರೋಧ ಇದ್ದೀವಿ. 1.4 ಗ್ರಾಮ್. ಆಮೇಲೆ ಸರ್ಕಾರಕ್ಕೆ ಅವರು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರು ಪ್ರೂವ್ ಮಾಡಿ. ಎರಡನೇದು ಪ್ರೂವ್ ಮಾಡಿದ್ರೆ ಸಾಕು. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದುವರೆದ್ರೆ ನಮ್ಮಲ್ಲಿರೋದು ಒಂದೇ ಒಂದು ಎಕ್ಸೈಸ್ ಜಾತಿ ಅಂತ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ. ನಾವು ಈ ಜಾತಿ ಆ ಜಾತಿ ಇಲ್ಲ, ನಮ್ಮಲ್ಲಿರೋದು ಎಕ್ಸೈಸ್ ಜಾತಿ ಅಂತ. ಅವರು ಅದನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಅವರು ನಮ್ಮ ಈ ಜಾತಿಗೆ ಸೇರ್ಕೋಬೇಕು ಅಂತ ನಾವು ಈ ಮೂಲಕ ಅವ್ರಿಗೆ ಮನವಿ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ.